ನಮಸ್ಕಾರ ನನ್ನ ಪ್ರಿಯ ವೀಕ್ಷಕರೇ, ದೇವರ ವಾಕ್ಯವನ್ನು ಕಲಿಯುವುದಕ್ಕೆ ನಾವೆಲ್ಲರೂ ಸೇರಿ ಬಂದಿದ್ದೇವೆ. ಬನ್ನಿ, ಇವತ್ತು ಸ್ತೆಫೇನನ ಬಗ್ಗೆ ಕಲಿತುಕೊಳ್ಳೋಣ. ಸ್ತೆಫೇನನು ಸಾಯುವುದಕ್ಕೂ ಸಹ ಸಿದ್ಧನಾಗಿದ್ದನು. ಈತನ ಬಗ್ಗೆ ಇನ್ನೂ ಹೆಚ್ಚಿನ ವಿಷಯನ ಕಲಿತುಕೊಳ್ಳುವಂತೆ ಆತ್ಮನ ಸಹಾಯವನ್ನು ಬೇಡಿಕೊಳ್ಳೋಣ. ನಮ್ಮನ್ನು ಬಹಳವಾಗಿ ಪ್ರೀತಿ ಮಾಡಿದಂಥ ನಮ್ಮ ತಂದೆಯಾದ ದೇವರೇ, ಈ ಸಮಯಕ್ಕೋಸ್ಕರ ಸ್ತೋತ್ರ ಹೇಳುತ್ತೇವೆ. ಸ್ವಲ್ಪ ಹೊತ್ತು ನಿನ್ನ ವಾಕ್ಯವನ್ನು ಧ್ಯಾನಿಸುವಾಗ ನನ್ನ ಬಾಯಿಗೆ ಬಾಯಿ ನೀನಾಗಿದ್ದು, ಸ್ವರಕ್ಕೆ ಸ್ವರವು ನೀನಾಗಿದ್ದು, ಯಾವುದೇ ಅಡಚಣೆ, ತೊಂದರೆಗಳು, ಸಮಸ್ಯೆಗಳು ಆಗದಂತೆ ಇವತ್ತಿನ ಸ್ತೆಫೇನನ ವಿಷಯದಲ್ಲಿ ಕಲಿತುಕೊಂಡು ನಾವು ಸಹ ನಿನಗೋಸ್ಕರ ಜೀವಿಸುವುದಕ್ಕೂ ಸಾಯುವುದಕ್ಕೂ ಸಿದ್ಧರಾಗುವಂತೆ ನಮ್ಮನ್ನು ಬಲಪಡಿಸು ಎಂಬುದಾಗಿ ಕ್ರಿಸ್ತನಲ್ಲಿ ಬೇಡಿಕೊಳ್ಳುತ್ತೇನೆ ತಂದೆಯೇ, ಆಮೇನ್. ನನ್ನ ಆತ್ಮೀಯ ಸಹೋದರ ಸಹೋದರಿಯರೇ, ಸ್ತೆಫೇನನು ಇದರ ಅರ್ಥ ಕಿರೀಟ ಎಂಬುದಾಗಿ. ಈ ಸ್ತೆಫೇನನ ಬಗ್ಗೆ ನಾವು ಕಲಿತುಕೊಳ್ಳುವಾಗ ಈತನು ಒಬ್ಬ ದೇವರ ಭಕ್ತನು, ಪವಿತ್ರಾತ್ಮ ಭರಿತನು, ಸಂಪೂರ್ಣವಾಗಿ ದೇವರ ಸೇವೆಯಲ್ಲಿ ತನ್ನನ್ನು ತೊಡಗಿಸಿಕೊಂಡವನು ಎಂಬುದನ್ನು ನಾವು ಗಮನಿಸುತ್ತೇವೆ. ಈತನ ಬಗ್ಗೆ ನಾವು ಓದುವಾಗ ಅನೇಕ ವಿಷಯಗಳು ನಮಗೆ ಪ್ರಸ್ತಾಪವಾಗುತ್ತದೆ. ಸ್ವಲ್ಪ ಹೊತ್ತು ಸ್ತೆಫೇನನ ಚರಿತ್ರೆಯನ್ನು, ಹಿನ್ನೆಲೆಯನ್ನು ಕಂಡುಕೊಳ್ಳುವಾಗ ಸತ್ಯವೇದದಲ್ಲಿ ಇರುವ ಅನೇಕ ಗಣ್ಯ ವ್ಯಕ್ತಿಗಳು, ಪೌಲನಾಗಿರ್ಬೋದು, ಪೇತ್ರನಾಗಿರ್ಬೋದು, ಯಾಕೋಬನಾಗಿರ್ಬೋದು, ಯೋಸೇಫನಾಗಿರ್ಬೋದು, ದಾವಿದನಾಗಿರ್ಬೋದು, ದಾನಿಯೇಲನಾಗಿರ್ಬೋದು, ಇಂತಹ ದೊಡ್ಡ ದೊಡ್ಡ ವ್ಯಕ್ತಿಗಳ ಪಟ್ಟಿಯಲ್ಲಿ ಸ್ತೆಫೇನನ ಹೆಸರು ಸೇರುವುದಿಲ್ಲ. ಈತನ ಬಗ್ಗೆ ಕೇವಲ 2 ಅಧ್ಯಾಯಗಳಲ್ಲಿ ಮಾತ್ರ ನಾವು ಗಮನಿಸುತ್ತೇವೆ. ಅಪೊಸ್ತಲರ ಕೃತ್ಯಗಳು 6ನೇ ಅಧ್ಯಾಯ, ಅಪೊಸ್ತಲರ ಕೃತ್ಯಗಳು 7ನೇ ಅಧ್ಯಾಯ ಎಂಬುದಾಗಿ. ಆದರೆ ಈ 2 ಅಧ್ಯಾಯದಲ್ಲಿ ಪ್ರಸ್ತಾಪವಾಗಿರುವ ಸ್ತೆಫೇನನ ಚರಿತ್ರೆ ಇವತ್ತು ಇಡೀ ಕ್ರೈಸ್ತಿಯ ಸಭೆಗೆ ಒಂದು ಅಡಿಪಾಯವಾಗಿದೆ ಎಂಬುದಾಗಿ ನಾವು ಗಮನದಲ್ಲಿಟ್ಟುಕೊಳ್ಳಬೇಕು. ಯಾಕೆಂದರೆ ಸ್ತೆಫೇನನು ಕ್ರಿಸ್ತನಿಗೋಸ್ಕರ ಹುತಾತ್ಮರಾದವರಲ್ಲಿ ಪ್ರಥಮ ಕ್ರೈಸ್ತನಾಗಿದ್ದಾನೆ. ವೈದ್ಯರಾದ ಲೂಕ್ ಅಪೊಸ್ತಲರ ಕೃತ್ಯಗಳು ಎಂಬತಕ್ಕಂಥ ಪುಸ್ತಕವನ್ನು ಬರೆಯುವಾಗ ಈತನನ್ನು ಹೇಗೆ ಪರಿಚಯ ಮಾಡಿಸುತ್ತಾರೆ ಎಂಬುದಾಗಿ ಹೇಳುವಾಗ, ಇಡೀ ಸುವಾರ್ತೆಯ ಸೇವೆಯು ಸ್ತೆಫೇನನ ಆ ಚರಿತ್ರೆಯಲ್ಲಿ ಅಡಕವಾಗಿದೆ. ದೇವರು ಹಾಕಿಕೊಂಡಿರುವ ಆ ಸುವಾರ್ತೆಯ ಯೋಜನೆಯು ಆ ಸ್ತೆಫೇನನ ಸಾವಿನಲ್ಲಿ ಇದೆ ಎಂಬುದಾಗಿ ನೋಡುವಂತರಾಗಿದ್ದೇವೆ. ಸ್ತೆಫೇನನು ಹುತಾತ್ಮನಾದನು. ಆದರೆ ಯಾವ ಸಮಯದಲ್ಲಿ, ಯಾವ ಗಳಿಗೆಯಲ್ಲಿ ಆತನು ಹುತಾತ್ಮನಾದನೋ ಅಲ್ಲಿಂದ ದೇವರ ಸುವಾರ್ತೆಯು ಅನ್ಯ ಜನರಿಗೆ ಸಾರುವುದಕ್ಕೆ ಒಂದು ಮೂಲ ಸ್ಥಾಪನೆಯಾಯಿತು ಎಂಬುದಾಗಿ ನೋಡುವಂತರಾಗಿದ್ದೇವೆ. ಯಾರೋ ಒಬ್ಬರು ಹೇಳುತ್ತಾರೆ ಹೀಗೆ, ದ ಬ್ಲಡ್ ಆಫ್ ದ ಮಾರ್ಟಿಯರ್ಸ್ ಇಸ್ ದ ಸೀಡ್ ಆಫ್ ದ ಚರ್ಚ್ ಎಂಬುದಾಗಿ. ಹುತಾತ್ಮನ ರಕ್ತ ಸಭೆಯ ಬೆಳವಣಿಗೆಗೆ ಒಂದು ಮೂಲ ಅಥವಾ ಬೀಜವಾಗಿದೆ ಎಂಬುದಾಗಿ. ಸ್ತೆಫೇನನು ಪ್ರಾರಂಭದಿಂದಲೂ ಒಬ್ಬ ಕ್ರೈಸ್ತನಲ್ಲ ಪ್ರಿಯರೇ. ಆತನು ಕೇವಲ ಕೆಲವು ವರ್ಷಗಳು ಮಾತ್ರ ಕ್ರೈಸ್ತನಾಗಿದ್ದನು ಎಂಬುದಾಗಿ ನಾವು ನೋಡುವಂತರಾಗಿದ್ದೇವೆ. ಆತನ ಕ್ರೈಸ್ತಿಯ ಜೀವಿತವು ಹೆಚ್ಚು ಕಡಿಮೆ 4 ವರ್ಷಗಳು ಮಾತ್ರ ಆಗಿದ್ದವು ಎಂಬುದಾಗಿ. ಪ್ರಿಯರೇ, ಎಷ್ಟು ವರ್ಷ ನಾವು ಕ್ರೈಸ್ತರಾಗಿದ್ದೀವಿ ಎಂಬುದಾಗಿ ಮುಖ್ಯವಲ್ಲ, ಆದರೆ ನಾವು ಎಷ್ಟು ವರ್ಷ ಕ್ರಿಸ್ತನ ಅನ್ಯೋನ್ಯತೆಯಲ್ಲಿ ನಡೆದಿದ್ದೇವೆ ಎಂಬುದು ಬಹಳ ಮುಖ್ಯ. ಹನೋಕನು
ಆದಿಕಾಂಡ 5ನೇ ಅಧ್ಯಾಯ 21ನೇ ವಚನದಲ್ಲಿ ಗಮನಿಸುವಾಗ ಈ ಲೋಕದಲ್ಲಿ 365 ವರ್ಷಗಳು ಜೀವಿಸಿದನು. ಆ 365 ವರ್ಷಗಳಲ್ಲಿ ದೇವರ ಜೊತೆಯಲ್ಲಿ ಆತನು 300 ವರ್ಷಗಳು ಅನ್ಯೋನ್ಯತೆಯಲ್ಲಿ ನಡೆದನು ಎಂಬುದಾಗಿ ನೋಡುತ್ತೇವೆ. ಅದೇ ಕಾರಣಕ್ಕೋಸ್ಕರ ಹನೋಕನನ್ನು ದೇವರು ಸಾವಿಲ್ಲದೆ ಪರಲೋಕಕ್ಕೆ ಒಯ್ದನು ಎಂಬುದಾಗಿ ನೋಡುವಂತರಾಗಿದ್ದೇವೆ. ಸ್ಟೆಫೇನನ ಜೀವಿತದಲ್ಲಿ ಆತನು ಒಬ್ಬ ಒಳ್ಳೆಯ ಪ್ರಸಂಗಗಾರನಾಗಿದ್ದನು. ಅಪೊಸ್ತಲರ ಕೃತ್ಯಗಳು 7ನೇ ಅಧ್ಯಾಯದಲ್ಲಿ ಆತನ ಪ್ರಸಂಗವು ಬರೆಯಲ್ಪಟ್ಟಿದೆ. ಕ್ರಿಸ್ತ ಶಕ 34ರಲ್ಲಿ ಸ್ಟೆಫೇನನು ಕಲ್ಲೆಸೆದು ಕೊಲ್ಲಲ್ಪಟ್ಟನು, ಹುತಾತ್ಮನಾದನು ಎಂಬುದಾಗಿ ಗಮನಿಸುತ್ತೇವೆ. ಆತನ ಸಾವು ಹುತಾತ್ಮನ ಸಾವು. ಆತನು ಸಾಯುತ್ತಿರುವಾಗ ಯವನಸ್ಥನಾಗಿ ಆ ಸಾವನ್ನು ಆತನು ಒಪ್ಪಿಕೊಂಡಾಗ ಅದನ್ನು ನೋಡುತ್ತಾ ನಿಂತಿದ್ದವನು ಇನ್ನೊಬ್ಬ ಯವನಸ್ಥನು. ಆತನ ಹೆಸರು ಸೌಲ ಎಂಬುದಾಗಿ. ಸೌಲನು ಆಗಿನ ಕಾಲದಲ್ಲಿ ಆ 1ನೇ ಶತಮಾನದ ಪ್ರಾರಂಭದಲ್ಲಿ ಒಬ್ಬ ಹಿಂಸಕನಾಗಿದ್ದನು. ಕ್ರೈಸ್ತರನ್ನು ಹಿಂಸಿಸುವ ಯವನಸ್ಥನಾಗಿದ್ದನು. ಅಪ್ಪಣೆಯನ್ನು ಪಡೆದುಕೊಂಡು ಮನೆ ಮನೆಗೂ ಹೋಗಿ ಯಾರು ಕ್ರಿಸ್ತರನ್ನು ಅಂಗೀಕಾರ ಮಾಡಿದ್ದಾರೆ ಅವರೆಲ್ಲರನ್ನು ಹಿಂಸೆ ಪಡಿಸುತ್ತಿದ್ದ ಅಂತಹ ವ್ಯಕ್ತಿ ಆವತ್ತು ಸ್ಟೆಫೇನನನ್ನು ನೋಡುತ್ತಿರುವಾಗ ಅವನಿಗೇ ಗೊತ್ತಿಲ್ಲ, ಒಂದು ದಿನ ನಾನು ಕ್ರಿಸ್ತನಿಗೋಸ್ಕರ ಸಾಯಲು ಸಿದ್ಧನಾಗುತ್ತೇನೆ ಎಂಬುದಾಗಿ. ಪ್ರಿಯರೇ, ಸ್ಟೆಫೇನನ ಸಾವು ಪೌಲನಂತಹ ಬಲಿಷ್ಠ ಸುವಾರ್ಥಕನನ್ನು ಹುಟ್ಟಿಸಿತು ಎಂಬುದರಲ್ಲಿ ಎರಡು ಮಾತಿಲ್ಲ. ಸ್ವಲ್ಪ ಹೊತ್ತು ಸ್ಟೆಫೇನನ ಬಗ್ಗೆ ನಾವು ಕಲಿತುಕೊಳ್ಳುವಾಗ ಈತನ 7 ಗುಣಗಳನ್ನು ಗಮನಿಸೋಣ. ಮೊದಲನೇದಾಗಿ, ಈ ವ್ಯಕ್ತಿಯು ಸಂಪೂರ್ಣವಾದ ನಂಬಿಕೆಯಿಂದ ತುಂಬಿದವನಾಗಿದ್ದನು ಎಂಬುದಾಗಿ. ಅಪೊಸ್ತಲರ ಕೃತ್ಯಗಳು 6ನೇ ಅಧ್ಯಾಯ 5ನೇ ವಚನವನ್ನು ಗಮನಿಸುವಾಗ ಇಲ್ಲಿ ನೋಡುವಂತರಾಗಿದ್ದೇವೆ. ಈ ಮಾತು ಸರ್ವ ಮಂಡಲಿಗೆ ಒಳ್ಳೆಯದೆಂದು ತೋಚಿತು. ಅವರು ಪವಿತ್ರಾತ್ಮ ಭರಿತನು ನಂಬಿಕೆಯಿಂದ ತುಂಬಿದವನು ಆದ ಸ್ಟೆಫೇನನನ್ನು, 7 ಜನರನ್ನು ಆರಿಸಿಕೊಂಡವರಲ್ಲಿ ಸ್ಟೆಫೇನನು ಮೊದಲಿಗನು. ಈತನ ನಂಬಿಕೆ ಎಷ್ಟು ದೃಢವಾಗಿತ್ತು ಎಂಬುದಾಗಿ ಹೇಳುವಾಗ ಇದು ಒಂದು ರೀತಿಯಲ್ಲಿ ದೀರ್ಘಕಾಲವಾದಂಥ ಸಾಂಕ್ರಾಮಿಕ ನಂಬಿಕೆ. ಸಾಂಕ್ರಾಮಿಕ ರೋಗ ಎಂಬತಕ್ಕಂಥದ್ದು ಹಬ್ಬುವಂಥದ್ದು ಒಬ್ಬರಿಂದ ಒಬ್ಬರಿಗೆ. ಸ್ಟೆಫೇನನ ನಂಬಿಕೆ ಅದೇ ರೀತಿಯಲ್ಲಿ ಬೇರೆಯವರನ್ನು ನಂಬಿಕೆಗೆ ನಡೆಸುತ್ತಿತ್ತು. ಆತನಿಗೆ ದೇವರ ವರವು ಕೊಡಲ್ಪಟ್ಟಿತು. ಅಪರಿಮಿತವಾದಂಥ ಶಕ್ತಿ ಆತನಿಗೆ ಕೊಡಲ್ಪಟ್ಟಿತು. ಆತನು ಸಾಯುವಷ್ಟು ನಂಬಿಗಸ್ತನಾಗಿದ್ದನು. ಸಾವಿಗೆ ಹೆದರಲಿಲ್ಲ ಪ್ರಿಯರೇ. ಆತನು ದೇವರನ್ನು ಸಂಪೂರ್ಣವಾಗಿ ನಂಬಿಕೊಂಡನು. ದೇವರು ಆತನ ಮರಣವನ್ನು ಗೌರವಿಸಿದನು ಎಂಬುದಾಗಿ ನೋಡಿಕೊಳ್ಳುವಂತರಾಗಿದ್ದೇವೆ. ಎರಡನೆಯದಾಗಿ, ಅದೇ ಅಪೊಸ್ತಲರ ಕೃತ್ಯಗಳು 6ನೇ ಅಧ್ಯಾಯ 5ನೇ ವಚನ ಹೇಳ್ತಕ್ಕಂಥದ್ದು, ಪವಿತ್ರಾತ್ಮ ಭರಿತನು. ಸ್ಟೆಫೇನನ ಜೀವಿತವು ಒಂದು ಸಮೃದ್ಧಿಯ ಜೀವಿತವಾಗಿತ್ತು. 3 ಸಾರಿ ಆತನ ಬಗ್ಗೆ ಹೇಳುತ್ತದೆ, ಆತನು ಸಂಪೂರ್ಣವಾಗಿ ಪವಿತ್ರಾತ್ಮನಿಂದ ತುಂಬಿದವನಾಗಿದ್ದನು ಎಂಬುದಾಗಿ. ಪ್ರಿಯರೇ,
ಪವಿತ್ರಾತ್ಮ ಭರಿತನಾದಂಥ ಸ್ಟೆಫೇನನನ್ನು ಪವಿತ್ರಾತ್ಮನು ಸಂಪೂರ್ಣವಾಗಿ ಆವರಿಸಿಕೊಂಡಿದ್ದನು. ಆ ಪವಿತ್ರಾತ್ಮನ ಸಹಾಯದಿಂದ ಅತ್ಯಧಿಕವಾದ ಶಕ್ತಿ ಸ್ಟೆಫೇನಲ್ಲಿತ್ತು ಎಂಬುದಾಗಿ ನೋಡುವಂತರಾಗಿದ್ದೇವೆ. D.L. ಮೂಡಿ ಎಂಬತಕ್ಕಂಥವರು ಹೀಗೆ ಹೇಳುತ್ತಾರೆ, ಯಾವ ವಿಶ್ವಾಸಿಗೆ ಆತ್ಮವು ಪವಿತ್ರಾತ್ಮವು ತುಂಬಿರುತ್ತದೋ ಆ ವ್ಯಕ್ತಿಯು ಕ್ರಿಸ್ತನಿಗೆ ಪ್ರಿಯನಾಗಿರುತ್ತಾನೆ, ಪರಲೋಕಕ್ಕೆ ಹತ್ತಿರವಾಗುತ್ತಾನೆ ಮತ್ತು ದೇವರ ವಾಕ್ಯವನ್ನು ಸ್ಪಷ್ಟವಾಗಿ ತಿಳಿದುಕೊಳ್ಳುತ್ತಾನೆ. ಪ್ರಿಯರೇ, ಕ್ರಿಸ್ತನೇ ಹೇಳ್ತಕ್ಕಂಥದ್ದು ಯೋಹಾನ ಬರೆದ ಸುವಾರ್ತೆ 16-13 ವಚನದಲ್ಲಿ, ಸತ್ಯದ ಆತ್ಮವು ನಿಮ್ಮಲ್ಲಿ ಬಂದಾಗ ಆತನು ನಿಮ್ಮನ್ನು ಎಲ್ಲ ಸತ್ಯಕ್ಕೂ ನಡೆಸುತ್ತಾನೆ ಎಂಬುದಾಗಿ. ಸ್ಟೆಫೇನನು ಪವಿತ್ರಾತ್ಮನನ್ನು ಆವರಿಸಿಕೊಂಡಿದ್ದನು. ಪವಿತ್ರಾತ್ಮನು ಸ್ಟೆಫೇನನನ್ನು ತುಂಬಿಕೊಂಡಿತ್ತು ಎಂಬುದಾಗಿ ನೋಡುವಂತರಾಗಿದ್ದೇವೆ. ಇವತ್ತು ಆ ಪವಿತ್ರಾತ್ಮ ಭರಿತವಾದಂಥ ಜೀವಿತವುಳ್ಳ ಸ್ಟೆಫೇನನು ನಮ್ಮ ಸಭೆಗಳಿಗೆ ಬೇಕಾಗಿದೆ. ಪ್ರಿಯರೇ, ಮೂರನೇ ಗುಣವನ್ನು ನೋಡುವಾಗ ಅಪೊಸ್ತಲರ ಕೃತ್ಯಗಳು 6ನೇ ಅಧ್ಯಾಯ 10ನೇ ವಚನದಲ್ಲಿ ಗಮನಿಸುವಂತರಾಗಿದ್ದೇವೆ. ಅವನ ಮಾತಿನಲ್ಲಿ ಕಂಡುಬಂದ ಜ್ಞಾನವನ್ನು, ಪವಿತ್ರಾತ್ಮ ಶಕ್ತಿಯನ್ನು ಎದುರಿಸಲಾರದೆ ಹೋದರು ಎಂಬುದಾಗಿ. ಜ್ಞಾನದಿಂದ ತುಂಬಿದವನು. ಸ್ಟೆಫೇನನ ಜೊತೆಯಲ್ಲಿ ವಾದ ಮಾಡುವಾಗ, ಚರ್ಚೆ ಮಾಡುವಾಗ ಅವನ ಜ್ಞಾನವನ್ನು ಕಂಡುಕೊಂಡು ಆಶ್ಚರ್ಯಪಟ್ಟರು. ಇಷ್ಟೊಂದು ಜ್ಞಾನ ಇವನಲ್ಲಿ ಹೇಗೆ ಬಂದಿದೆ ಎಂಬುದಾಗಿ. ಯೇಸು ಕ್ರಿಸ್ತನು ಕೇವಲ 12 ವರ್ಷಗಳು ಆಗಿರುವಾಗ ದೇವಾಲಯಕ್ಕೆ ಹೋಗಿ ಅಲ್ಲಿರ್ತಕ್ಕಂಥ ಪರಿಸಾಯರು, ಸದ್ದುಕಾಯರು, ಯಾಜಕರು, ಬುದ್ಧಿವಂತರು, ಜ್ಞಾನಿಗಳು ಇವರೆಲ್ಲರ ಮಧ್ಯದಲ್ಲಿ ಚರ್ಚೆ ಮಾಡುತ್ತಿರುವಾಗ ಅಲ್ಲಿರ್ತಕ್ಕಂಥವರಿಗೆ ಆಶ್ಚರ್ಯವಾಗ್ತದೆ. ಒಬ್ಬ ಬಡಗಿಯ ಮಗ, ಯೋಸೇಫ ಮರಿಯಳ ಮಗ, ಇಷ್ಟೊಂದು ಜ್ಞಾನ ಎಲ್ಲಿಂದ ಬಂತು ಎಂಬುದಾಗಿ. ಪ್ರಿಯರೇ, ಜ್ಞಾನ ಎಂಬತಕ್ಕಂಥದ್ದು ನಾವು ಪಡೆದುಕೊಳ್ಳುವುದಲ್ಲ, ಅದು ಮೇಲಿಂದ ಬರಬೇಕಾಗಿದೆ. ಸ್ಟೆಫೇನನ ಜ್ಞಾನ, ವಿವೇಕ ಕೇವಲ ಮಾತಿನಲ್ಲಿ ಮಾತ್ರ ಇರಲಿಲ್ಲ. ಆತನು ಜ್ಞಾನೋದಯವನ್ನು ಪರಲೋಕದಿಂದ ಪಡೆದುಕೊಂಡಿದ್ದನು. ಆ ಪರಲೋಕದಿಂದ ಬಂದಂಥ ಜ್ಞಾನ ಸ್ಪಷ್ಟವಾಗಿ ಇರುವಂಥದ್ದಾಗಿದೆ. ಆ ಜ್ಞಾನವನ್ನು ಗ್ರಹಿಸಿಕೊಳ್ಳಲು ಅನೇಕ ಸಾರಿ ನಮಗೆ ಸಾಧ್ಯವಾಗುವುದಿಲ್ಲ. ಹೌದು ಪ್ರಿಯರೇ, ಸ್ಟೆಫೇನನ ಜ್ಞಾನ ದೇವರಿಗೆ ಹತ್ತಿರವಾದಂಥ ಜ್ಞಾನ. ಆತನಿಗೆ ಕೇವಲ ವಾಕ್ಯಗಳು ಮಾತ್ರ ಗೊತ್ತಿರಲಿಲ್ಲ, ವಾಕ್ಯದ ಮೂಲ ಯಾರು ಎಂಬುದನ್ನು ಅರಿತುಕೊಂಡವನಾಗಿದ್ದನು. 4ನೇ ಗುಣವನ್ನು ನೋಡುವಾಗ ಅಪೊಸ್ತಲರ ಕೃತ್ಯಗಳು 6ನೇ ಅಧ್ಯಾಯ 8ನೇ ವಚನದಲ್ಲಿ ತಿಳಿಸುವಂಥದ್ದಾಗಿದೆ. ಸ್ಟೆಫೇನನು ದೇವರ ಕೃಪೆಯಿಂದಲೂ ಬಲದಿಂದಲೂ ತುಂಬಿದವನಾಗಿ ಜನರಲ್ಲಿ ಮಹಾ ಅದ್ಭುತ ಕಾರ್ಯಗಳನ್ನು, ಸೂಚಕ ಕಾರ್ಯಗಳನ್ನು ಮಾಡುತ್ತಾ ಇದ್ದನು ಎಂಬುದಾಗಿ. ದೇವರ ಬಲವನ್ನು ಹೊಂದಿದವನು, ದೇವರ ಶಕ್ತಿಯನ್ನು ಹೊಂದಿದವನು. ಆತನ ಭಾಷಣದಲ್ಲಿ ಆಡಂಬರ ಇರಲಿಲ್ಲ, ನೈಪುಣ್ಯತೆ ಇತ್ತು, ಬುದ್ಧಿಶಕ್ತಿ ಇತ್ತು, ಆಕರ್ಷಣೆ ಇತ್ತು. ಯಾಕೆಂದರೆ ಆತನ ಜೀವಿತವೇ ಅಂಥದ್ದಾಗಿತ್ತು. ಆತನಿಗೆ ಆತ್ಮೀಕವಾದ ಬಲ ಸಂಪೂರ್ಣವಾಗಿ ಆವರಿಸಿಕೊಂಡಿತ್ತು. ಆತನ ಪ್ರಾರ್ಥನೆಯಲ್ಲಿ ಶಕ್ತಿ ಇತ್ತು, ಆತನ ಮಾತಿನಲ್ಲಿ ಶಕ್ತಿ ಇತ್ತು, ಕೊನೆಯದಲ್ಲಿ ಆತನ ಜೀವಿತದಲ್ಲಿಯೇ ಶಕ್ತಿ ಇತ್ತು ಎಂಬುದಾಗಿ ನೋಡುವಂತರಾಗಿದ್ದೇವೆ. ಪ್ರಿಯರೇ,
ನಮಗೆ ಆ ಶಕ್ತಿ ಬೇಕಾದರೆ ನಾವು ದೇವರಿಂದ ಮಾತ್ರ ಪಡೆದುಕೊಳ್ಳಲು ಸಾಧ್ಯ. ಲೋಕವು ಕೊಡ್ತಕ್ಕಂಥ ಶಕ್ತಿಯಿಂದ ನಮಗೆ ಯಾವುದೇ ಪ್ರಯೋಜನವಾಗುವುದಿಲ್ಲ. ಆದರೆ ದೇವರು ಕೊಡ್ತಕ್ಕಂಥ ಶಕ್ತಿ ಪ್ರಾರ್ಥನಾ ಪೂರ್ವಕವಾಗಿ ನಾವು ಬೇಡಿಕೊಂಡಾಗ ಖಂಡಿತವಾಗಿಯೂ ಸ್ಟೆಫೆನನಿಗೆ ಕೊಟ್ಟಿರ್ತಕ್ಕಂಥ ಆ ಒಂದು ಶಕ್ತಿ ನಮಗೆ ಸಿಗುವಂಥದ್ದಾಗಿದೆ. ಅಪೊಸ್ತಲರ ಕೃತ್ಯಗಳು 4ನೇ ಅಧ್ಯಾಯ 31ರಿಂದ 33 ವಚನಗಳನ್ನು ಗಮನಿಸುವಾಗ ಅಲ್ಲಿ ತಿಳಿಸುವಂಥದ್ದಾಗಿದೆ. ಹೀಗೆ ಪ್ರಾರ್ಥನೆ ಮಾಡಿದ ಮೇಲೆ ಅವರು ಕೂಡಿದ್ದ ಸ್ಥಳವು ನಡುಗಿತು. ಅವರೆಲ್ಲರೂ ಪವಿತ್ರಾತ್ಮ ಭರಿತರಾಗಿ ದೇವರ ವಾಕ್ಯವನ್ನು ಧೈರ್ಯದಿಂದ ಹೇಳುವವರಾದರು. ಪ್ರಿಯರೇ, ದೇವರ ಬಲವನ್ನು ಹೊಂದಿಕೊಂಡಾಗ ದೇವರ ವಾಕ್ಯವನ್ನು ಹೇಳುವುದಕ್ಕೆ ನಮಗೆ ಧೈರ್ಯ ಸಿಗುವಂಥದ್ದಾಗಿದೆ. ಬಲವುಳ್ಳವರಾಗಿರುತ್ತೇವೆ ನಾವು. 5ನೇದಾಗಿ ಅಪೊಸ್ತಲರ ಕೃತ್ಯಗಳು 6ನೇ ಅಧ್ಯಾಯ 15ನೇ ವಚನದಲ್ಲಿ ಸ್ಟೆಫೆನನ ಇನ್ನೊಂದು ಗುಣವನ್ನು ನೋಡುವಾಗ, ಆಗ ಹಿರಿಯ ಸಭೆಯಲ್ಲಿ ಕೂತಿದ್ದವರೆಲ್ಲರೂ ಅವನನ್ನು ದೃಷ್ಟಿಸಿ ನೋಡಿ ಅವನ ಮುಖವು ದೇವದೂತನ ಮುಖದಂತೆ ಇರುವುದನ್ನು ಕಂಡರು. ಪ್ರಕಾಶಮಾನವಾದ ಬೆಳಕು ಅವನ ಮುಖದಲ್ಲಿ ತುಂಬಿತ್ತು. ಯಾಕೆಂದರೆ ಸ್ಟೆಫೆನನು ಮಾತಾಡುವಾಗ ಅವನ ಮಾತಿನಲ್ಲಿ ಶಕ್ತಿ ಇತ್ತು, ಅಧಿಕಾರವಿತ್ತು. ಜನರು ಅದನ್ನು ಅರ್ಥ ಮಾಡಿಕೊಳ್ಳಲು ಸಾಧ್ಯವಾಗಲಿಲ್ಲ. ಆತನು ದೇವದೂಷಣೆ ಮಾಡುತ್ತಿದ್ದಾನೆ ಎಂಬುದಾಗಿ ತಪ್ಪನ್ನು ಹೊರಿಸುತ್ತಿದ್ದರು. ಆದರೆ ಅಲ್ಲಿರ್ತಕ್ಕಂಥ ಜನರು ಅವನನ್ನು ನೋಡುವಾಗ ಏನೋ ಒಂದು ಹೊಳಪು, ಏನೋ ಒಂದು ಪ್ರಕಾಶ, ಏನೋ ಒಂದು ವೈಭವ ಅವನ ಮುಖದಲ್ಲಿ ಕಾಣುತ್ತಿದೆ. ಅವನ ಮುಖವು ದೇವದೂತರ ಮುಖದಂತಿದೆಯಲ್ಲ ಎಂಬುದಾಗಿ. ಪ್ರಿಯ ಸಹೋದರ ಸಹೋದರಿಯರೇ, ಒಬ್ಬ ನಿಜವಾದ ದೇವರ ಭಕ್ತನಿಗೆ, ಪವಿತ್ರಾತ್ಮನು ತುಂಬಿದಂಥ ಭಕ್ತನಿಗೆ ಎಷ್ಟೇ ಅವಮಾನಗಳು, ಅಪಮಾನ, ನಿಂದೆಗಳು, ತಪ್ಪಾದ ಒಂದು ದೂರುಗಳು ಎಲ್ಲವೂ ಬಂದು ಆತನನ್ನು ಆವರಿಸಿಕೊಂಡಾಗ್ಯೂ ಸಹ ಅವನ ಮುಖವು ಪ್ರಕಾಶಮಯವಾಗಿರುವಂತಾಗಿದೆ. ಆತನು ದೇವರ ಬೆಳಕನ್ನು, ಮಹಿಮೆಯನ್ನು ಹೊಂದಿರುವಂತನಾಗಿದ್ದಾನೆ. ಹೆಚ್ಚು ದೂಷಣೆಗಳು ಬಂದಾಗ ಸ್ಟೆಫೆನನ ಮುಖವು ಹೆಚ್ಚು ಪ್ರಕಾಶಮಯವಾಗಿತ್ತು ಎಂಬುದಾಗಿ ನೋಡುವಂತರಾಗಿದ್ದೇವೆ. ಪ್ರತಿಯೊಬ್ಬ ಕ್ರೈಸ್ತರಿಗೂ ಈ ಸ್ಟೆಫೆನನ ಜೀವಿತವು ಒಂದು ಸವಾಲಾಗಿದೆ. ಯಾಕೆಂದರೆ ನಾವು ಜೀವಿಸುತ್ತಿರುವ ಲೋಕದಲ್ಲಿ ಕತ್ತಲೆ ತುಂಬಿಕೊಂಡಿದೆ. ನಾವು ಜೀವಿಸುತ್ತಿರುವ ಲೋಕದಲ್ಲಿ ಅವಮಾನ, ಅಪಮಾನ, ನಿಂದೆ ತುಂಬಿಕೊಂಡಿದೆ. ನಾವು ಮಾಡ್ತಕ್ಕಂಥ ಒಳ್ಳೆ ಕ್ರಿಯೆಗಳನ್ನು ಜನರು ಸ್ವೀಕಾರ ಮಾಡಲು ಸಾಧ್ಯವಿಲ್ಲ. ನಮ್ಮನ್ನು ಹೊಗಳುವುದನ್ನು ಬಿಟ್ಟು ತೆಗಳುವವರೇ ಜಾಸ್ತಿ ಜನ ಇರುವಂತರಾಗಿದ್ದಾರೆ. ಆದರೆ ಧೃತಿಗೆಡಬಾರದು ಪ್ರಿಯರೇ, ಧೈರ್ಯವಾಗಿರೋಣ. ಪೌಲನು ಹೇಳುವಂತನಾಗಿದ್ದಾನೆ, ಫಿಲಿಪ್ಪದವರ ಬರೆದ ಪತ್ರಿಕೆ 2ನೇ ಅಧ್ಯಾಯ 15ನೇ ವಚನದಲ್ಲಿ ಒಂದು ಸುಂದರವಾದ ಧೈರ್ಯವಾದ ಮಾತುಗಳನ್ನು ಪೌಲನು ನಮಗೆ ತಿಳಿಸುವಂತನಾಗಿದ್ದಾನೆ. ಹೀಗೆ ನೀವು ನಿರ್ದೋಷಿಗಳು, ಯಥಾರ್ಥ ಮನಸ್ಸುಳ್ಳವರು ಆಗಿದ್ದು ವಕ್ರ ಬುದ್ಧಿಯುಳ್ಳ ಮೂರ್ಖ ಜಾತಿಯ ಮಧ್ಯದಲ್ಲಿ ದೇವರ ನಿಷ್ಕಳಂಕರಾದ ಮಕ್ಕಳಾಗಿರುವಿರಿ. ಯಾವ ಲೋಕದಲ್ಲಿ ಜೀವನ ಮಾಡ್ತಾ ಇದ್ದೇವೆ? ವಕ್ರ ಬುದ್ಧಿ ಉಳ್ಳವರ ಲೋಕದಲ್ಲಿ ಜೀವನ ಮಾಡ್ತಾ ಇದ್ದೇವೆ. ಅಂಥವರ ಮಧ್ಯದಲ್ಲಿ ನಾವು ದೇವರ ಮಕ್ಕಳಾಗಿ ಬೆಳಕನ್ನು ಪ್ರಕಾಶಿಸುವ, ಪ್ರಕಟಿಸುವ, ತೋರಿಸುವ ಮಕ್ಕಳಾಗಿ ಜೀವಿಸಬೇಕು. ಯೇಸು ಕ್ರಿಸ್ತನ ನಮ್ಮ ಬೆಳಕಾಗಿ ತೆಗೆದುಕೊಳ್ಳೋಣ. ಯಾಕೆಂದರೆ ಸ್ಟೆಫೆನನು ಆ ಕ್ರಿಸ್ತನನ್ನು ಬೆಳಕಾಗಿ ತೆಗೆದುಕೊಂಡನು. ಆತನ ಜೀವಿತವು ಸಂಪೂರ್ಣವಾಗಿ ಬದಲಾಯಿತು. 6ನೇ ಗುಣವನ್ನು ನಾವು ಗಮನಿಸುವಾಗ ಅಪೊಸ್ತಲರ ಕೃತ್ಯಗಳು 7ನೇ ಅಧ್ಯಾಯ 55 ಮತ್ತು 56ನೇ ವಚನದಲ್ಲಿ ಹೀಗೆ ಓದುತ್ತೇವೆ.
ಆದರೆ ಅವನು ಪವಿತ್ರಾತ್ಮ ಭರಿತನಾಗಿ ಆಕಾಶದ ಕಡೆಗೆ ದೃಷ್ಟಿಸಿ ನೋಡಿ ದೇವರ ಪ್ರಭಾವವನ್ನು, ದೇವರ ಬಲಗಡೆಯಲ್ಲಿ ನಿಂತಿದ್ದ ಯೇಸುವನ್ನು ಕಂಡು, ಅಗೋ ಆಕಾಶವು ತೆರೆದಿರುವುದನ್ನು, ಮನುಷ್ಯ ಕುಮಾರನು ದೇವರ ಬಲಗಡೆ ನಿಂತಿರುವುದನ್ನು ನೋಡುತ್ತೇನೆ ಎಂದು ಹೇಳಿದನು. ಪ್ರಿಯರೇ, ಸ್ಟೆಫೆನನು ಮಾಡಿರುವ ಒಳ್ಳೆಯ ಕಾರ್ಯಕ್ಕೆ ಜನರು ಆತನನ್ನು ಕಲ್ಲಿಸಿದು ಕೊಂದರು. ದೇವ ದೂಷಣೆಯ ಅಪವಾದವನ್ನು ಆತನ ಮೇಲೆ ತಂದರು. ಆತನು ಸಾಯುತ್ತಿರುವಾಗಲೂ ಸಹ ಪರಲೋಕದ ಕಡೆ ಮುಖವನ್ನು ಮಾಡಿ ನೋಡುವಾಗ ಅಲ್ಲಿ ದೇವರ ದರ್ಶನವನ್ನು ಆತನು ಕಾಣುತ್ತಾನೆ. ಓ, ನಾನು ಪರಲೋಕವು ತೆಗೆದುದನ್ನು ನೋಡಿದ್ದೇನೆ, ಅಲ್ಲಿ ದೇವರ ಕುಮಾರನು ದೇವರ ಬಲಗಡೆ ಕುಳಿತುಕೊಳ್ಳುವುದನ್ನು ನಾನು ಕಾಣುತ್ತೇನೆ. ನನ್ನ ಪ್ರಿಯ ಸಹೋದರ ಸಹೋದರಿಯರೇ, ಕ್ರಿಸ್ತನಿಗೋಸ್ಕರ ಹುತಾತ್ಮರಾದವರನ್ನು, ಅಂತಹ ಸಾಕ್ಷಿಗಳನ್ನು ದೇವರು ಯಾವತ್ತೂ ಸಹ ಕೈ ಬಿಡುವುದಿಲ್ಲ. ಸ್ಟೆಫೆನನಿಗೆ ಎಂತಹ ಒಂದು ವೈಭವ, ಒಂದು ಮಹಿಮೆ, ಒಂದು ಗೌರವ ಸಿಕ್ಕಿತು ಎಂಬುದಾಗಿ ಹೇಳುವಾಗ ಸಾಯುವ ಸಮಯದಲ್ಲಿ ಆತನು ಪರಲೋಕವನ್ನು ದೃಷ್ಟಿಸಿ ನೋಡುತ್ತಾನೆ. ದೇವರ ಮಹಿಮೆಯನ್ನು ನೋಡುತ್ತಿದ್ದಾನೆ. ಆತನಿಗೆ ಸಿಕ್ಕಿರ್ತಕ್ಕಂಥ ಮಹಾನ್ ಅವಕಾಶ. ಪ್ರತಿಯೊಬ್ಬ ಕ್ರೈಸ್ತರಿಗೂ ದೇವರು ಈ ಅವಕಾಶವನ್ನು ಕೊಡಲು ಇಷ್ಟಪಡುತ್ತಾನೆ. ಹುತಾತ್ಮರಾದಂಥ ಸ್ಟೆಫೆನನು ಸಾಯುವುದಕ್ಕೆ ಸಿದ್ಧನಾಗಿದ್ದನು, ಆದರೆ ಸತ್ಯವನ್ನು ಮಾತ್ರ ಆತನು ಬಿಟ್ಟುಕೊಡಲಿಲ್ಲ. 7ನೇದಾಗಿ ಅಪೊಸ್ತಲರ ಕೃತ್ಯಗಳು 6ನೇ ಅಧ್ಯಾಯ 60ನೇ ವಚನ ಹೇಳುವಂಥದ್ದಾಗಿದೆ. ತಾನು ಸಾಯುತ್ತಿರುವಾಗ ಹೇಳಿದಂಥ ಮಾತುಗಳು, ಯೇಸು ಸ್ವಾಮಿಯೇ, ನನ್ನ ಆತ್ಮವನ್ನು ಸೇರಿಸಿಕೋ ಎಂದು ಪ್ರಾರ್ಥಿಸಿ ಮೊಣಕಾಲೂರಿ, ಕರ್ತನೇ, ಈ ಪಾಪವನ್ನು ಅವರ ಮೇಲೆ ಹೊರಿಸಬೇಡವೆಂದು ಮಹಾಶಬ್ದದಿಂದ ಕೂಗಿದನು. ಇದನ್ನು ಹೇಳಿ ನಿದ್ರೆ ಹೋದನು. ಸೌಲನು ಅವನ ಕೊಲೆಗೆ ಸಮ್ಮತಿಸುವವನಾದನು. ಸಾಯುತ್ತಿರುವ ಸಮಯದಲ್ಲೂ ಸಹ ಸ್ಟೆಫೆನನು ವೈರಿಗಳಿಗೋಸ್ಕರ ಪ್ರಾರ್ಥನೆ ಮಾಡುತ್ತಿದ್ದಾನೆ. ಕಲ್ಲುಗಳು ಅವನ ಮೇಲೆ ಸುರಿಯುತ್ತಿವೆ, ರಕ್ತ ಸುರಿಯುತ್ತಿದೆ, ದೇಹದಲ್ಲಿ ಗಾಯಗಳು ಆಗ್ತಾ ಇದೆ. ಅಂಥ ಸಮಯದಲ್ಲಿ ಆತನು ಮೊಣಕಾಲೂರಿ ಯೇಸು ಕ್ರಿಸ್ತನು ಮಾಡಿದಂಥ ಪ್ರಾರ್ಥನೆ ಮಾಡುತ್ತಿದ್ದಾನೆ. ಆ ಪ್ರಾರ್ಥನೆ ಯಾವುದೆಂದರೆ, ಸ್ವಾಮಿ, ಆ ವೈರಿಗಳನ್ನು ಕ್ಷಮಿಸು ಎಂಬುದಾಗಿ. ಪ್ರಿಯರೇ, ಇಂತಹ ಪ್ರಾರ್ಥನೆ ಮಾಡುವುದಕ್ಕೆ ಸ್ಟೆಫೆನನಂಥ ದೈವ ಭಕ್ತನಿಂದ ಮಾತ್ರ ಸಾಧ್ಯ. ಪವಿತ್ರಾತ್ಮ ಭರಿತನಾದಂಥ ಸ್ಟೆಫೆನನಿಂದ ಮಾತ್ರ ಸಾಧ್ಯ. ಹುತಾತ್ಮನಾದಂಥ ಸ್ಟೆಫೆನನಿಂದ ಮಾತ್ರ ಸಾಧ್ಯ. ಈ ಪ್ರಾರ್ಥನೆಯನ್ನು ಮಾಡಿ ಆತನು ಮರಣ ಹೊಂದಿದನು. ಯೇಸು ಕ್ರಿಸ್ತನು ಶಿಲುಬೆ ಮೇಲೆ ಇರುವಾಗ ಮತ್ತಾನು ಬರೆದ ಸುವಾರ್ತೆ 5ನೇ ಅಧ್ಯಾಯ 44 ಅದೇ ಪ್ರಾರ್ಥನೆಯನ್ನು ಮಾಡುತ್ತಾನೆ. ಸ್ವಾಮಿ, ಅವರನ್ನು ಕ್ಷಮಿಸು, ಅವರೇನು ಮಾಡುತ್ತಿದ್ದಾರೆ ಗೊತ್ತಿಲ್ಲ, ವೈರಿಗಳನ್ನು ಕ್ಷಮಿಸು ಎಂಬುದಾಗಿ ಆ ಪರ್ವತ ಪ್ರಸಂಗದಲ್ಲಿ ಸ್ವಾಮಿ ಮಾಡಿದನು. ಇವತ್ತು ನಾನು ಮತ್ತು ನೀವು ಸ್ಟೆಫೆನನಾಗೆ ಕ್ಷಮಿಸುವುದಕ್ಕೆ ಸಿದ್ಧರಾಗಿದ್ದೇವಾ? ವೈರಿಗಳಿಗೋಸ್ಕರ ಪ್ರಾರ್ಥನೆ ಮಾಡುವುದಕ್ಕೆ ಸಿದ್ಧರಾಗಿದ್ದೇವಾ? ಕ್ರಿಸ್ತನಿಗೋಸ್ಕರ ಹುತಾತ್ಮರಾದಕ್ಕೆ ಸಿದ್ಧರಾಗಿದ್ದೇವಾ? ಹಾಗಾಗುವಂತೆ ದೇವರು ನಿಮ್ಮೆಲ್ಲರನ್ನು ಆಶೀರ್ವದಿಸಲಿ. ಪ್ರಾರ್ಥನೆ ಮಾಡುವ. ಪರಲೋಕದ ನನ್ನ ತಂದೆಯಾದ ದೇವರೇ, ನೀನು ಕೊಟ್ಟಂಥ ಸುಸಯಮಕ್ಕೋಸ್ಕರ ಸ್ತೋತ್ರ ಹೇಳುತ್ತೇವೆ ಸ್ವಾಮಿ. ಈ ಒಂದು ಸಂದೇಶವು ಕೇಳುವವರು ಮಾತ್ರವಲ್ಲ, ಅದರಂತೆ ನಡೆಯುವವರು ಸಹ ಆಗಿದ್ದು ಸ್ಟೆಫೆನನಂತೆ ನಿನಗೋಸ್ಕರ ಸಾಯುವುದಕ್ಕೂ ಸಿದ್ಧರಾಗಲು ನಮ್ಮೆಲ್ಲರನ್ನು ಸಿದ್ಧಪಡಿಸು ಎಂಬುದಾಗಿ ಕ್ರಿಸ್ತನಲ್ಲಿ ಬೇಡಿಕೊಳ್ಳುತ್ತೇನೆ ತಂದೆಯೇ.